ಓಕೆ, ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು. ಸೊ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಇವಾಗ ಎಲ್ಲಿಗೆ ಪ್ರಯಾಣ? ಏನು ಫುಲ್ಲು ಗ್ಲೌಸ್ ಹಾಕ್ಕೊಂಡು ಇನ್ಸ್ಟಾ ಬೇರೆ ಮೌಂಟ್ ಮಾಡಿಕೊಂಡು ಎಲ್ಲಿಗೆ ಅಂತೀರಾ? ಎಲ್ಲಿಗೂ ಇಲ್ಲ, ಇವಾಗ ಮೈಸೂರಿಗೆ ಹೊರಟೆ. ಓ ಫಕ್, ಮಿಸ್ ಮಾಡ್ಬಿಟ್ನಲ್ಲ ಗುರು. ಸೊ ಮೈಸೂರಿಗೆ ಹೊರಟಕ್ಕಿಂತ ಮುಂಚೆ ಒಂದೇ ಒಂದು ಸಣ್ಣ ಕೆಲಸ ಇತ್ತು. ಆ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ. ಏನಿಲ್ಲ ಗುರು, ಗಾಡಿ ತೊಗೊಂಡು ಆಲ್ಮೋಸ್ಟ್ ಹತ್ರ 2 ತಿಂಗಳಾಗ್ತಾ ಬಂತು, ಬಟ್ ಇನ್ನೂ RC ಬಂದಿಲ್ಲ. ಸೊ ಅದಕ್ಕೇ RC ವಿಷಯದ್ದು ಕೇಳ್ಕೊಂಡು ಹೋಗ್ಬೇಕಾಗಿತ್ತು. ಹಿಂಗೆ ಕೇಳ್ಕೊಂಡು ಹೋಗ್ಬಿಡೋಣ ಒಂದು ರೌಂಡು ಪೀಸಾಗೆ. ನೋಡ್ರಿ 420 KTM. RC ಕಾರ್ಡ್ ಬಂದಿಲ್ಲ ಇನ್ನ ಸರ್. RC ಕಾರ್ಡು 3 ತಿಂಗಳಾಗುತ್ತಾ? ಓಕೆ, ಗೊತ್ತಾಯ್ತು. ಅದೇ ಇನ್ನೂ ಬರಲಿಲ್ಲಲ್ಲ ಅಂತ, ಅದಕ್ಕೆ. ಸರಿ ಆಯಿತು. ಇವಾಗ ಮೈಸೂರಿಗೆ ಹೋಗ್ಬೇಕು ಗುರು. ಹೋಗೋ ಅಷ್ಟೊತ್ತಿಗೆ ಕತ್ಲಾಗೋಗುತ್ತೆ. ಅಂದ್ಕೊಳ್ಳಿ ಬನ್ನಿ, ಪರವಾಗಿಲ್ಲ. ಆದರೂ ಮೈಸೂರಿಗೆ ಹೋಗಿ ಸಿಗ್ತೈತಲ್ಲ. ಸೊ ಮೈಸೂರಿಗೆ ಆ್ಯಕ್ಚುಲಿ ಗೈಸ್ ಒಂದು ಅಪ್ಡೇಟ್ ಕೊಡ್ತೀನಿ ನೋಡಿ ನಮ್ಮ ಅಮ್ಮನಿಗೆ. ಸೊ ಆ್ಯಸ್ ಮೈ ಮದರ್ ಇಸ್ ಎ ಗೌರ್ಮೆಂಟ್ ಅಫಿಷಿಯಲ್, ಗೌರ್ಮೆಂಟ್ ಸರ್ವೆಂಟು ಆ್ಯಕ್ಚುಲಿ ನಮ್ಮಮ್ಮ. ಸೊ ಅದಕ್ಕೆ ಅವ್ರಿಗೆ ಇವಾಗ ಟ್ರಾನ್ಸ್ಫರ್ ಆಗಿದೆ, ಪರ್ಮನೆಂಟ್ ಟ್ರಾನ್ಸ್ಫರ್. She has served almost 8 years in a single location. She has been transferred to some other place. ಓಕೆನಾ? ಸೊ ಅದಕ್ಕೆ ನಾವು ಮೈಸೂರಿಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಸೊ ದಟ್ ಪ್ಲೇಸ್ ಗೆಟ್ಸ್ ನಿಯರ್. ಯಾವ ಪ್ಲೇಸು ಏನು ಎತ್ತ ಅಂತ ನನಗೂ ಇನ್ನೂ ಕನ್ಫರ್ಮೇಷನ್ ಇಲ್ಲ, ಬಟ್ ಅಮ್ಮಂಗೆ ಗೊತ್ತು. ಅಮ್ಮ ಮೈ ಮದರ್ ಇಸ್ ಆಲ್ರೆಡಿ ರಿಪೋರ್ಟೆಡ್, ಜಾಬ್ಗೆ ಹೋಗಿ ರಿಪೋರ್ಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಎವ್ರಿಥಿಂಗ್ ಇಸ್ ಡನ್. ಸೊ ಶಿಫ್ಟಿಂಗ್ ಅಂದರೆ ಒಂದೇ ಬಾಕಿ ಇರೋದು. ಸೊ ಶಿಫ್ಟಿಂಗ್ ಕೆಲಸ ಆ್ಯಸ್ ಯೂಶುವಲ್ ಬಂದು ನಂದು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಗುರು, ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬಂದ್ಬಿಡೋಣ. ಒಂದು ರೌಂಡು ಶಿಫ್ಟಿಂಗ್ ಏನೇನು ಕೆಲಸ ಐತೆ ಎಲ್ಲ ಅಂದ್ಬಿಟ್ಟು ಹೊರಟಿದ್ದೀನಿ ನಾನು. ಸೊ ಇನ್ನೂ ಬೆಂಗಳೂರಲ್ಲೇ ಇದ್ದೀವಿ, ಮನೆಯೇ ಹುಡುಕಿಲ್ಲ ಆ್ಯಕ್ಚುಲಿ. ಸೊ ನಿಮ್ಗೆ ನನ್ನ ಬಗ್ಗೆ ಗೊತ್ತೇ ಇರೋಲ್ಲ. ಸೊ ಒರಿಜಿನಲಿ ಆ್ಯಕ್ಚುಲಿ ನಾನು ಹುಟ್ಟಿದ್ದೆಲ್ಲ ಬೆಂಗಳೂರಲ್ಲಿ, ಬಟ್ ಬೆಳೆದಿದ್ದೆಲ್ಲ ನಂಜನಗೂಡು, ಮೈಸೂರು. ಸೊ ಒಂಥರ ಬ್ಯಾಕ್ ಟು ಬೆಳೆದಿದ್ದೂರು ಅಂತೀರಾ, ಹಂಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಆ್ಯಕ್ಚುಲಿ ನಾನು ಬೇಗ ಬಿಡಬೇಕಾಗಿತ್ತು, ಬಟ್ ನಾನು ಎಲ್ಲೆಲ್ಲಿ ಇಸ್ಕೊಳ್ಳೋಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಗೈಸ್, ನಿಮ್ಗೆ ಗೊತ್ತಿಲ್ಲ ಅಂದರೆ ಒಂದು ಹೇಳ್ತೀನಿ ಕೇಳಿ. ಸೊ ಐ ಸ್ಟಾರ್ಟೆಡ್ ಮೋಟೋ ಬ್ಲಾಗಿಂಗ್ ವೆನ್ ಐ ಜಸ್ಟ್ ಕಂಪ್ಲೀಟೆಡ್ 16 ಅಂದ್ಕೊಳ್ಳಿ. 16 ಮುಗಿಸಿ ಇನ್ನೇನು 17ಗೆ ಬೀಳಬೇಕು, ಅವಾಗ ನಾನು ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಐ ಯೂಸ್ ಟು ಓನ್ RC 390 PS3 ವೆನ್ ಐ ವಾಸ್ 16. ನಂದು ಹಿಸ್ಟ್ರಿ ಹೇಳ್ತೀನಿ ಕೇಳಿ. ವೆನ್ ಐ ವಾಸ್ 15 ಐ ಹ್ಯಾಡ್ NS 200. ಸೊ ವೈಟ್ NS ಎಲ್ಲರಿಗೂ ಗೊತ್ತಿರುತ್ತೆ. ಬ್ಲ್ಯಾಕ್ ಮ್ಯಾನ್ ಆನ್ ವೈಟ್ NS ನಾನೇ ಅದು. ಮೈಸೂರು ರೋಡ್ ಯಾರಿಗೂ ಗೊತ್ತಿದ್ರೆ. ಬಟ್ ರೀಸೆಂಟ್ಲಿ ಐ ಆಮ್ ಆಲ್ ಲೀಗಲ್ ನಾವು, ಯಾಕಂದರೆ 18 ವರ್ಷ ಆಯಿತು, ಎಲ್ಲೆಲ್ಲಿ ತೊಗೊಂಡಿದ್ದೀನಿ. ಸೊ ಐ ಆಮ್ ನಾಟ್ ದಟ್ ಗೈ ಇನ್ನು. ಸೊ ಐ ಆಮ್ ಎವ್ರಿಥಿಂಗ್ ಲೀಗಲ್. ಈ ಆ್ಯಕ್ಚುಲಿ NS ಬಂದ್ಬಿಟ್ಟು ನನ್ನ ಹೆಸರಲ್ಲಿ ಇರೋದು. ಮಿಕ್ಕಿದ ಗಾಡಿ ಎಲ್ಲ ನಮ್ಮ ಅಮ್ಮನ ಹೆಸರಲ್ಲಿದೆ. ಸೊ ಐ ಆಮ್ ರಿಯಲ್ ಮೋಟೋ ಬ್ಲಾಗ್ ಎಂತೂಸಿಯಾಸ್ಟ್. ಓಕೆನಾ? ಸುಮ್ಮನೆ ಏನೋಪ್ಪ ಕ್ಲಿಕ್ ಆಗ್ತೈತೆ ಮೋಟೋ ಬ್ಲಾಗಿಂಗು ಅಂದ್ಬಿಟ್ಟು ಬೈಕ್ ಮೇಲೆ ಕುತ್ಕೊಂಡು ಈ ಥರ ಬಗ್ಸೋದಿಗಳು ಮಾಡ್ತಾಯಿಲ್ಲ ನಾನು. ನಮ್ಮ ಹಾರ್ಡ್ ಕೋರ್ 2 ವೀಲ್ ಲವರ್ ಹೇಳಬೇಕು ಅಂದರೆ.
ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಸೈಕಲ್ ಚೇಂಜ್ ಮಾಡಿರೋ ಹಿಸ್ಟ್ರಿ ಕೇಳ್ಬಿಟ್ರೆ ಬೇಜಾರೇ ಆಗ್ತೀರಾ. ಸೊ ಐ ಆಮ್ ಗೈ ವಿತ್ ಅ ಪ್ರಿಟಿ ಗುಡ್ ಹಿಸ್ಟ್ರಿ. ಸೊ ಇದನ್ನು ಹೇಳ್ತಾರೆ ಒಬ್ರೊಬ್ರು, ನಿನ್ನ ಬಗ್ಗೆ ನೀನು ಹೇಳ್ಕೊಂಬಾರ್ದು ಮಚ್ಚ, ಬೇರೆಯವ್ರು ಹೇಳಬೇಕು ಅಂತ. ಬಟ್ ಬೇರೆಯವ್ರು ಯಾರು ಹೇಳ್ತಾರೆ, ನಾವೇನೋ ಸ್ಮಾಲ್ ಯೂಟ್ಯೂಬರ್ಸು. ಸೊ ಅದಕ್ಕೆ ನಿಮ್ಗೇನು ಗೊತ್ತಿಲ್ವಲ್ಲ, ನೀವೇ ಒಂಥರ ಲೂಪಲ್ಲಿ ಇರ್ತೀರ. ವಾಟ್ ದ ಫಕ್, ಏನು ಗುರು ಏನೋ ಸೈಕು, ಒಂದು ದಿವಸ ಇಲ್ಲಿರ್ತಾನೆ, ಒಂದು ದಿವಸ ಅಲ್ಲೂ ಹೋಯ್ತಾನೆ, ಒಂದು ದಿವಸ ಇಲ್ಲಿ ಬರ್ತಾನೆ ಹಾಂ ಅಂದ್ಬಿಟ್ಟು. ಸೊ ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟೆ ನಿಮ್ಗೆ ಎಲ್ಲರಿಗೂ. ಹಾಂ, ಅದು ಬಿಟ್ಟರೆ 16 ಆದಮೇಲೆ 17ಕ್ಕೆ ನಾನು ಎಕ್ಸ್ಪಲ್ಸ್ ತೊಗೊಂಡಿದ್ದು. 18 ಕಂಪ್ಲೀಟ್ ಆಗಿದ್ದ ಖುಷಿಗೆ ನಾನು ಈ ಗಾಡಿ ತೊಗೊಂಡಿದ್ದು NS. ಸೊ ಆ್ಯಕ್ಚುಲಿ ಪೆಟ್ರೋಲ್ ಎಲ್ಲ ನಿನ್ನೆ ಫಿಲ್ ಮಾಡಿಸ್ಬಿಟ್ಟಿದೆ. ಆ್ಯಕ್ಚುಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ತಿಂಗಳು ಸ್ಟಾರ್ಟ್ ಆಗಿದ್ದೆ, ನನ್ನ ಪಾಕೆಟ್ ಮನಿಯಲ್ಲಿ ಎಲ್ಲ ಪೆಟ್ರೋಲ್ ತುಂಬಿಸ್ಬಿಡ್ತೀನಿ ಎಲ್ಲ ಗಾಡಿದು. ಸೊ ಅದೇ ಇದು ಆ್ಯಕ್ಚುಲಿ ರೈಡ್ಗೆ ಅಂತ ಅಮ್ಮ ಕಾಸೇ ಕೊಡಲಿಲ್ಲ. ಅಂದರೆ ರೈಡ್ ಅಂದರೆ ಮೈಸೂರಿಗೆ ಹೋಗ್ತಾ ಇರೋದಕ್ಕೆ ಕಾಸು ಕೊಟ್ಟಿಲ್ಲ. ಗುರು ಲಾಂಗ್ ಜರ್ನಿ ಆಯ್ತದೆ ಅನ್ಕೋ ಇದು ಪಕ್ಕ. ಯಾಕಂದರೆ ಈ ಟೈಮಲ್ಲಿ ಟ್ರಾಫಿಕ್ ಹೆವಿ ಇರುತ್ತೆ. ಲಾಂಗ್ ಜರ್ನಿ, ಪೆಟ್ರೋಲ್ ಸ್ಟಿಕ್ಕಿಂಗ್ ಜರ್ನಿ ಅಂದ್ಕೊಳ್ಳಿ. 200ಗೆ 10 ಕಿಲೋಮೀಟರ್ಸ್ ರೇಂಜ್ ತೋರಿಸ್ತಾ ಇದೆ. ಬಟ್ ಹೆಂಗೆ ಕತೆ, ಕ್ಯಾಮ್ರಾ ಹೆಂಗದು ಹೆಂಗಿದೆ ಗೊತ್ತಾಗ್ತಾಯಿಲ್ಲ. ಸೊ ಆ್ಯಕ್ಚುಲಿ ಫಸ್ಟ್ ನಾನು ರೈಸ್ ಇಟ್ಕೊಂಡಿದ್ದೆ, ಫುಲ್ ರೈಸ್ ಮಾಡ್ಕೊಂಡಿದ್ದೆ ಗೋಪ್ರೋನ. ಬಟ್ ಇವಾಗ ನಾರ್ಮಲ್ ತಿರ್ಗಾ ಫಸ್ಟ್ ಹೆಂಗಿತ್ತು ಹಂಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಐ ಡೋಂಟ್ ನೋ ಹೌ ವಾಟ್ ಆ್ಯಂಗಲ್ ಹೆಂಗೆ ಬರ್ತಾಯಿದೆ ಅಂತ. ಗುರು ಕಾಪ್ಸಿ ಹಾಕ್ಗುರು, ಇನ್ನೂ ಮನೆಗೆ ಹೋಗಿಲ್ಲ. ಮನೆಗೆ ಹೋಗೋಣ, ಸುಸ್ತಾಗಿ ಹೋಗಿರ್ತೀರಾ. ಸೊ ಇದೆಲ್ಲ ಬಿಟ್ಟರೆ ದಿಸ್ ಇಸ್ ಆಪ್ಷನಲ್ಲಿ, ನೀವು ಕೇಳ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ಬಟ್ ನನ್ನ ಬಗ್ಗೆ ಇನ್ನೂ ನಿಮಗೆ ಜಾಣಕಾರಿ ಬೇಕು ಅಂದರೆ ಕೇಳಿ. ಸೊ ನೀವು ಇವಾಗ ಕೇಳ್ಬೋದು, ಅದೆಂಗಪ್ಪ ನಿಮಗೆ 18 ವರ್ಷನೇ ಆಗಿಲ್ಲ, ನಿಮ್ಮ ಫ್ಯಾಮಿಲಿಯವರೆಲ್ಲ ಅದು ಹೆಂಗೆ ಒಪ್ಕೊಂಡ್ಬಿಟ್ರು ನಿಮಗೆ ಗಾಡಿ ಕೊಡ್ಸೋಕ್ಕೆ ಆಳು ಮೂಳು ಅಂತ ಎಲ್ಲ ಕ್ವೆಶನ್ಸ್ ಬರುತ್ತೆ. ಸೊ ಅದಕ್ಕೆಲ್ಲ ಆನ್ಸರ್ ಸಿಂಪಲ್ಲು. ಐ ಹ್ಯಾವ್ ಬಿನ್ ರಿಯಲಿ ರೆಸ್ಪಾನ್ಸಿಬಲ್ ಥ್ರೂ ಔಟ್ ಮೈ ಲೈಫ್. ಐ ಡಿ ನಾಟ್ ಡೂ ಎನಿ ಸ್ಟುಪಿಡ್ ಥಿಂಗ್ಸ್ ಇನ್ ಮೈ ಲೈಫ್ ಎಕ್ಸೆಪ್ಟ್ ದೀಸ್ 2 ವೀಲರ್ಸ್ ಥಿಂಗ್. ಅಂದರೆ ಸೈಕಲಲ್ಲಿ ಸ್ಟಂಟ್ ಮಾಡ್ಕೊಂಡಿರೋದು ಇಷ್ಟ ಇದ್ದಿದ್ದು. ಐ ವಾಸ್ ಅ ಪ್ರಿಟಿ ಇಂಟ್ರೋವರ್ಟೆಡ್ ಕಿಡ್ ಥ್ರೂ ಔಟ್ ಮೈ ಲೈಫ್. ಆ್ಯಂಡ್ ನನಗೆ ಇದೊಂದೇ ಛಲ, ಹಾಬಿ, ಆಟ ಅಂತ ಹೇಳ್ಬೋದು. ಸೊ ಅದಕ್ಕೆ ಮೈ ಪೇರೆಂಟ್ಸ್ ಆರ್ ಓಕೆ ಫೈನ್, ಬಟ್ ಸ್ಟಿಲ್ ಕನ್ವಿನ್ಸಿಂಗ್ ವಾಸ್ ಆ್ಯಕ್ಚುಲಿ ಹಾರ್ಡ್. ಬಟ್ ಸ್ಟಿಲ್ ಒಪ್ಕೊಂಡ್ರು. ಮೈ ಪೇರೆಂಟ್ಸ್ ವರ್ ಸಪೋರ್ಟಿವ್, ದೇ ಹೆಲ್ಪ್ ಮೀ. ಸೊ ಯಾ, ಏನು ಗುರು ವೆದರು ಕ್ರೇಜಿ ನಕ್ಕನ್. ನನ್ನ ಲೈಫಲ್ಲಿ ಗುರು ಸಿಗರೇಟು, ಎಣ್ಣೆ, ಬಿಯರು, ಗಾಂಜಾ, ಎಮ್ಮು, ಪೌಡ್ರು, ಕೊಕೇನು ಏನೂ ಇಲ್ಲ. ಫುಲ್ ಪೀಸ್. ಸೊ ನನ್ನ ಜನ್ರೇಷನಲ್ಲಿ ನಂತರ ರಿಸೋರ್ಸಸ್, ನಂತರ ಕನೆಕ್ಷನ್ಸ್ ಇರೋರು ಯಾರೂ ಈ ಥರ ಪ್ಯೂರ್ ಆಗಿರಲ್ಲ. ಅಂದರೆ ಏನು ಗೊತ್ತಿಲ್ಲದೆ ಇರಲ್ಲ ಅಂಥ ಹುಡುಗರು ಇದ್ದಾರೆ ಅಂದರೆ, ಬಟ್ ಅವ್ರ ಕನೆಕ್ಷನ್ಸ್ ಇರಲ್ಲ, ಏನು ಗೊತ್ತಿರಲ್ಲ ಅವ್ರಿಗೆ ಹುಡುಗರಿಗೆ. ಬಟ್ ಐ ಹ್ಯಾವ್ ಕನೆಕ್ಷನ್ಸ್, ಐ ಹ್ಯಾವ್ ಎವ್ರಿಥಿಂಗ್. ಏನು ಬೇಕಾ ನನಗೆ ಸಿಗುತ್ತೆ ಬೇಕು ಅಂತ ಹೇಳಿದ್ರೆ. ಇಟ್ ವಾಸ್ ಮೈ ಸೆಲ್ಫ್ ಕಂಟ್ರೋಲ್ ಆ್ಯಂಡ್ ಎವ್ರಿಥಿಂಗ್ ವಿಚ್ ಸ್ಟಾಪ್ ಮೀ ಫ್ರಮ್ ಡೂಯಿಂಗ್ ಬ್ಯಾಡ್ ಹ್ಯಾಬಿಟ್ಸ್ ಅನ್ನಲ್ಲ ಅದನ್ನು, ಬಟ್ ದೀಸ್ ಟೈಪ್ಸ್ ಆಫ್ ಥಿಂಗ್ಸ್. ನೋಡೋದು ಇಲ್ಲ ಬಿಡಿ. 850 ಕಿಲೋಮೀಟರ್ಸ್ ಗುರು,
850 ಕಿಲೋಮೀಟರ್ಸು. ಟೈಮ್ ನೋಡ್ಕೊಳ್ಳೋಣ. 24 hours 54 minutes. ನನ್ನ ಜಾಕೆಟ್ ತೀಸ್ಕೊಂಡು ಹೋಗುತ್ತೆ, ಅದಂತೂ ಗ್ಯಾರಂಟಿ ಬಿಡ್ರಿ, ಏನೂ ಮಾಡೋಕ್ಕಾಗಲ್ಲ. ಇನ್ಸ್ಟಾ 360 ಆನ್ ಮಾಡೋಣ ಅಂದರೆ ಏನೂ ಇಲ್ಲ ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ವಿ ಡೋಂಟ್ ಹ್ಯಾವ್ ಗುಡ್ ರೋಡ್ಸ್, ಅಂದರೆ ರೋಡ್ಸ್ ಇದೆ ಬಟ್ ಪೊಲೀಸ್ ಇದ್ದಾರೆ. ಸೊ ಈಕ್ವಲೆಂಟ್. ಸೊ ನಾನು ಚಿಟರ್ ಪ್ಯಾಟರ್ ಜಾಸ್ತಿ ಮಾಡ್ತೀನಿ, ಬಟ್ ಹೆಂಗೆ ಗೊತ್ತಾ, ನನ್ನ ವೋಕಲ್ ಡೌನ್ ಇರುತ್ತೆ. ಸೊ ಅದಕ್ಕೆ ನಿಮ್ಗೆ ಅಷ್ಟೊಂದು ಕೇಳಿಸೋದು ಇಲ್ಲ, ಅದರ ಬೇಜಾರು ಅದೇ ಅಂದ್ಕೊಳ್ರಿ. ಪ್ಲಸ್ ನಾನು ಗಾಡಿ ಓಡಿಸ್ಬೇಕು ಅಂದರೆ ನನ್ನ ಕಿವಿಯಲ್ಲಿ ಸಾಂಗ್ ಬ್ಲಾಸ್ಟ್ ಆಯ್ತಾನೆ ಇರಬೇಕು, ಇಲ್ಲಾಂದರೆ ನನ್ನ ಗಾಡಿ ಓಡಿಸೋಕ್ಕೆ ಆಗಲ್ಲ. ಸೊ ಆ್ಯಸ್ ಎಕ್ಸ್ಪ್ಲೈನ್ಡ್ ಇನ್ ದ ಪ್ರೀವಿಯಸ್ ವೀಡಿಯೋಸ್, ಐ ಆಮ್ ಮೇನ್ಲಿ ಡೂಯಿಂಗ್ ದಿಸ್ ಫಾರ್ ಮೆಮೊರೀಸ್. ಓಕೆನಾ? ಸೊ ನಾನು ಯೂಟ್ಯೂಬ್ ಇದು ಫಸ್ಟ್ ಚಾನಲ್ ಅಲ್ಲ ನಂದು ಆ್ಯಕ್ಚುಲಿ. ಇವೆಂಟ್ ಕ್ಲೋಸ್ ಮಾಡೋಕ್ಕಾಗ್ತಲ್ವಲ್ಲ. ಬ್ಲೂಟೂತ್ ಎಲ್ಲ ಕೊಟ್ಟಿದ್ದಾರಲ್ಲ, ಓಕೆ, ಯೂಸಬಲ್, ಕೈಂಡ್ ಆಫ್ ಯೂಸ್ಫುಲ್. ಯಾಕಂದರೆ ನೋಡಿ, ನಾನು ಗ್ಲೌಸ್ ಹಾಕ್ಕೊಂಡಿದ್ದಾಗ, ನಾನು ಗ್ಲೌಸ್ ಹಾಕ್ಕೊಂಡಿಲ್ಲ ಅಂದರೆ ಇಲ್ಲಿಂದನೇ ಹಿಂಗೆ ಪಾಕೆಟಿಂದ ಎತ್ಬಿಟ್ಟು ಸಾಂಗ್ ಚೇಂಜ್ ಮಾಡ್ಕೊಂಡ್ಬಿಡ್ತಾಯಿದ್ದೆ. ವೆಲ್, ಇಲ್ಲಿಂದ ಆಪ್ಷನ್ ಇದೆಯಲ್ಲ. ಸೊ ಇವನ್ ವಿತ್ ದ ಗ್ಲೌಸ್ ಐ ಕ್ಯಾನ್ ಆ್ಯಕ್ಚುಲಿ ಆಪರೇಟ್ ಸಾಂಗ್ಸ್ ಅಟ್ಲಿ. ಬಟ್ ಯೂಸ್ಲೆಸ್ ಅನ್ಸೋದೇನು ಅಂದರೆ ಮೋಡ್ಸ್, ರೈಡಿಂಗ್ ಮೋಡ್ಸು ಮತ್ತು ಟಿ ಸಿಗರು ಟ್ರ್ಯಾಕ್ಷನ್ ಕಂಟ್ರೋಲ್ ಮೇನ್ಲಿ. ನಮ್ಮನ್ನ ಅಸಹ್ಯ ಯಾವ್ದು ಅದು ಟ್ರ್ಯಾಕ್ಷನ್ ಕಂಟ್ರೋಲ್. ಒಂದು ಗಾಡಿ ತಗೊಳ್ಳೋದು ಎಂಜಾಯ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂದರೆ ಏನು ಸ್ಟಾರ್ಟ್ ಆಗೋದು. ಅಕ್ಕ ಒಂದು ಜೊತೆ ಥ್ರಿಲ್ಲಲ್ಲಿ ಇರ್ತೀವಿ, ಜೋಶಲ್ಲಿ. ಅಕ್ಕನ ಗಾಡಿ ಆನ್ ಮಾಡಿಬಿಟ್ಟು ಅಂತ ಒಂದು ಸ್ಪಿನ್ ಹೊಡೆಯುತ್ತೆ ಬಿಡ್ರಿ, ವಿತೌಟ್ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಗಿದ್ರು ಒಂಥರ ಸ್ಪಿನ್ ಹೊಡಿಯುತ್ತೆ, ಬಟ್ ಕಟ್ ಆಫ್ ಆಗೋಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ತೆಗೆದುಬಿಡ್ಬೋದು. ಸೊ ಹಂಗೆ ಅಕ್ಕನ ಒಂದು ಸ್ಪಿನ್ ಹೊಡೆದ್ಬಿಟ್ಟು ಟ್ಯೂಟರ್ನ್ ಎತ್ಕೊಂಡು ಒಂದು ಸುಮ್ಮನೆ ವೀಲಿ ಎಲ್ಲ ಪಾಪ್ ಮಾಡ್ಕೊಂಡು ಹೋಗೋದ್ರಲ್ಲಿ ಹೆಂಗೈತೆ ಗೊತ್ತಾ ಮಜಾ. ಅದೇ ಮಜಾ. ಆ ಮಜಾನ ಅಲೋ ಮಾಡಲ್ಲ ಅಂದರೆ ಗಾಡಿ ಏನು ಹೇಳ್ರಿ, ಟ್ರಾಕ್ಷನ್ ಕಂಟ್ರೋಲ್ ಅಂತೆ. ಹಾಳಾಗೋರು ನನಗೆ ಇವಾಗ ಸ್ಪೋರ್ಟ್ಸ್ ಮೋಡಲ್ಲಿ ಇದೇ ಪವರ್ ಸಾಕಾಗ್ತಾ ಇಲ್ಲ, ಒಂಥರ ಮಜಾ ಇಲ್ಲ. ಇವಾಗ ನೋಡ್ರಿ, ಒಂದು ಗ್ಯಾಪ್ ಹೊಡಿಬೇಕು ಅಂದರೆ ಡೌನ್ ಶಿಫ್ಟ್ ಮಾಡ್ಬಿಟ್ಟು ಹೊಡಿಬೇಕಾಯ್ತೈತೆ. ಅಂದರೆ ಎಲ್ಲ ಗಾಡೀಲೂ ಹಂಗೆ, ಬಟ್ ಮೊದಲೇ ಪವರ್ ಡೌನು 390 ಅಷ್ಟು ಪವರ್ ಇಲ್ಲ. ಅದ್ರಲ್ಲಿ ಬೇರೆ ಇವರು ಇನ್ನೂ ಕಡಿಮೆ ಪವರ್ ಕೊಡ್ತಾರಂತೆ ರೋಡ್ ಮೋಡಲ್ಲಿ. ಅದಕ್ಕಿಂತ ಕಡಿಮೆ ಪವರು ಆಫ್ ರೋಡು, ಅದಕ್ಕಿಂತ ಕಡಿಮೆ ಪವರ್ ಅಂತೆ ರೈನಲ್ಲಿ. ಯಾರು ಯೂಸ್ ಮಾಡ್ತಾರೆ? ಅಲ್ಲ, ಯಾವನ ನಿಯತ್ತಾಗಿ ಗಾಡಿ ಓಡಿಸೋಕೆ ಬರೋನು ಯೂಸ್ ಮಾಡ್ತಾನ? ವೇಸ್ಟು. ಇದ್ರ ಬದಲು ಒಳ್ಳೆ ಬ್ರೇಕ್ಸ್ ಕೊಟ್ಟು C9 ನೋಡು. ಲೋಕಿ ಗೋಸ್ವಾಮಿ ತಾನೇ ಅವ. ಹೋಗೋರು Where are you heading? Home. Mysore. Where? Huh? Biddi. Can you stop right somewhere? Can you stop there? Click a photo. ಲೋಕಿನೋ ಲೇಕಿನೋ ಇವನ ಹೆಸರು ಗೊತ್ತಿಲ್ಲ, ಮರ್ತೋಗೈತೆ. ಆನ್ ಆಗೈತಾ? ಬಟ್ ಈಸ್ ಅ ಪ್ರಿಟಿ ಫೇಮಸ್ ಇನ್ಸ್ಟಾಗ್ರಾಮರ್. ಈಗ ಇನ್ಸ್ಟಾಗ್ರಾಮಲ್ಲಿ ತಾನೆ ವೀಡಿಯೋಸ್ ಮಾಡ್ತಾರೆ. ಯಾ, hi bro. Where do you stay? I stay in Kingeri. Yeah, actually I'm headed to Mysore now. So this time Yeah. service road, every 1 kilometer jump, Yeah bro, that's actually fucking disturbing. So
Yeah. Nice meeting you. Yeah. Ride safe. Yeah, sure, bro. Oh, good.